ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವನಿಧಿ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಿಮ್ಮ ಅಪ್ಲಿಕೇಶನ್ ಪ್ರಾಬ್ಲಮ್ ಆಗಿದ್ರೆ ನಾನು ಯುವನಿಧಿ ಆಫೀಸ್ಗೆ ನೀವು ಕಾಲ್ ಮಾಡಿ ಖಂಡಿತವಾಗ್ಲೂ ಕೂಡ ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿದೆ. ತುಂಬಾ ಜನಕ್ಕೆ ಯುವನಿಧಿ ಕಸ್ಟಮರ್ ಕೇರ್ನ ಒಂದು ನಂಬರ್ ನಾನು ಕಳೆದ 3 ವಿಡಿಯೋದಲ್ಲೂ ಕೂಡ ಸೆಂಡ್ ಮಾಡಿದ್ದೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಇವಾಗ್ಲೂ ಕೂಡ ಸೆಂಡ್ ಮಾಡ್ತೀನಿ. ಒಂದ್ ವೇಳೆ ನಿಮ್ಗೆನ್ನ ಯುವನಿಧಿ ಕಸ್ಟಮರ್ ಕೇರ್ ನ ಒಂದು ನಂಬರ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ಕಸ್ಟಮರ್ ಕೇರ್ ಅಂತ ಹೇಳಿ ನಾನೇ ನಿಮ್ಗೆ ಮೆಸೇಜ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ನಂಬರ್ ಸೆಂಡ್ ಮಾಡ್ತೀನಿ. ಇದರಿಂದ ನೀವು ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಗೋಬಹುದು. ಸೊ ಎರಡನೇದಾಗಿ ಇನ್ನ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ ಆಗ್ತಿಲ್ಲ ಬ್ರೋ ಅಂತ ಹೇಳ್ತಿದ್ದಾರೆ. ಸೊ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಆಧಾರ್ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳಿ. ಸೊ 25ನೇ ತಾರೀಕು ಒಳಗಡೆ ನೀವು ಮಾಡಬೇಕಾಗುತ್ತೆ. ಅದಕ್ಕೆ ಡೇಟ್ ಎಕ್ಸ್ಟೆಂಡ್ ಇರೋದಿಲ್ಲ. ಸೊ ಪ್ರತಿ ತಿಂಗಳು ಮಾಡ್ತಿರೋದ್ರಿಂದ ಇದು ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ. ಅವರು 25, 26ನೇ ತಾರೀಕು ಒಳಗೆ ಕ್ಲೋಸ್ ಮಾಡಿಬಿಡ್ತಾರೆ. 25ನೇ ತಾರೀಕು ಒಳಗಡೆ ನೀವೇನು ಆಧಾರ್ ಕಾರ್ಡ್ ಅಪ್ಡೇಟ್ ಇದೆ ಅದು ಪ್ರತಿಯೊಬ್ಬರು ಕೂಡ ಮಾಡಿ ಮುಗಿಸ್ಬೇಕಾಗುತ್ತೆ. ಸೊ ನಿಮ್ದೇನ ಆಗಿಲ್ಲ ಅಂದ್ರೆ ನಾನು ಹೇಳ್ದೆ ನಿಮ್ಗೆ ಯುವನಿಧಿ ಆಫೀಸ್ಗೆ ಕಾಲ್ ಮಾಡಿಲ್ಲ ಅಂದ್ರೆ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಒಂದು ಆ ಮಂತ್ನ ಒಂದು ಅಮೌಂಟ್ ಅನ್ನು ಒಂದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬೋದು. ಸೆಲ್ಫ್ ಡಿಕ್ಲರೇಷನ್ ತುಂಬಾ ಇಂಪಾರ್ಟೆಂಟು. ಮತ್ತೆ ಹೊಸ ಅಪ್ಲಿಕೆಂಟ್ಸ್ಗೆ ಯಾರೆಲ್ಲ ಹೊಸ ಅಪ್ಲಿಕೇಶನ್ ಹಾಕ್ಬಿಟ್ಟು ವೇಟ್ ಮಾಡಿ 180 ಡೇಸ್ ಆದಮೇಲೆ 180 ಡೇಸ್ ಆದಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ಅಮೌಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಅವ್ರಿಗೂ ಕೂಡ ಅಮೌಂಟ್ ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಇವಾಗ ಗೃಹಲಕ್ಷ್ಮಿ ಅಮೌಂಟನ್ನು ಕೂಡ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಸೊ 2,000 ರೂಪಾಯಿನೂ ಬರ್ತಿದೆ ಅವ್ರಿಗೂ ಕೂಡ. ಸೊ ಹಂಗಾಗಿ ನಿಮಗೂ ಕೂಡ 3,000 ಅನ್ನುವಂಥದ್ದು ಕ್ರೆಡಿಟ್ ಆಗುತ್ತೆ. ಸೊ ಯಾರಿಗೆಲ್ಲ ಇವಾಗ 3,000 ಮುಂಚೆ ಕ್ರೆಡಿಟ್ ಆಗಿತ್ತು, ಸೊ ಕೆಲವೊಬ್ಬರಿಗೆ 50% ಇನ್ನು ಕ್ರೆಡಿಟ್ ಆಗೇ ಇರಲಿಲ್ಲ. ಸೊ ಅವ್ರಿಗೂ ಕೂಡ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗುತ್ತೆ. ಈ ತಿಂಗಳೊಳಗೆ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಕಾದು ನೋಡಬೇಕಾಗಿದೆ. ಸೊ ಅದು ಬಿಟ್ಟರೆ ಇನ್ನು ಮಿಕ್ಕಿರುವಂಥದ್ದು ಕಂಟಿನ್ಯೂಷನ್ ಅಮೌಂಟ್ ನಡೀತಿರುತ್ತೆ, ಇನ್ಯಾವುದು ಪೆಂಡಿಂಗ್ ಇರೋದಿಲ್ಲ. ಓಕೆನಾ? ಸೊ ನಿಮ್ದು ಎಷ್ಟು ಮಂತ್ ಇನ್ ಪೆಂಡಿಂಗ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸದ್ಯದ ಮಟ್ಟಿಗೆ ಮೇನ್ ಇರೋದು ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೇನು ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮುಂದೆ ಮಾತ್ರ.